नमस्कार, स्वागत है आपका टीवी 22 न्यूज में और मैं हूं आपके साथ शालिनी। ಬಿಜಾಪುರ ಮಹಾಜನತೆಗೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ನಾವು ನಮ್ಮ ಬಿಜೆಪಿ ಪಕ್ಷದಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಯಡಿಯೂರಪ್ಪರವರಿಗೆ ಏನೂ ಮಾತಾಡಿದ್ರು ನಾವು ಹೋರಾಟ ಮಾಡ್ತೀವಿ ಹೇಳಿದ್ದೆವು. ನಾವು ಹೋರಾಟ ಮಾಡಿದ್ರೆ ಹೇಳಿದಾಗ ಅವ್ರು ಲೋಫರ್ನ ಮಗ ಯಾರೋ ಬಿಜಾಪುರದಾಗ ಹೋರಾಟ ಮಾಡ್ತೀನಿ ಅಂದಾರ ಅಂತ ಹೇಳಿದ್ರು. ಈಗ ಡೆಮೋಕ್ರಸಿ ಒಳಗೆ ಹೋರಾಟ ಮಾಡೋ ಹಕ್ಕು ನಮಗೆ ಐತಿ. ಅವ್ರಿಗೆ ಹೆಂಗೆ ಯಡಿಯೂರಪ್ಪಗೆ ಬೈಯೋದು ಹಕ್ಕು ಐತಿ, ಬೈಲಾಕತ್ತಾರಲ್ಲ ಅವರು, ನಮಗೂ ಹೋರಾಟ ಮಾಡೋ ಹಕ್ಕದ. ಅವರು ಲೋಫರ್ನ ಮಗ ಅಂದಾರ, ಎಲ್ಲರಿಗಿಂತ ಲೋಫರ್ನ ಮಗ ಅವನೇ ಅದಾನ. ಮೊದಲ ಹರಾಮ್ಕರ್ ಲೋಫರ್ನ ಮಗ, ನಾಲ್ಕನ ಮಗ ಅವನೇ ಅದಾನ. ನನಗೆ ಯಾವ ಲೋಫರ್ ಅಂದಾನ ಅದೇ ಮಗ ಲೋಫರ್ ಅದಾನ. ಅವ ಈಗಾದ್ರೂ ಹೇಳ್ತೀನಿ ಅವನಿಗೆ, ಬಿಜಾಪುರದಾಗ ಕೈ ಹಚ್ಚಿ ನೋಡ್ರಿ ಅದು ನೋಡ್ರಿ ಅಂತಾನೆ. ನಾಲ್ಕು ಗಂಡ್ಮ್ಯಾನ್ ತೊಗೊಂಡು ಅಡ್ಡಾಡ್ತಾನೆ. ಅವನಲ್ಲಿ ದಮ್ಮಿದ್ರೆ ಓಪನ್ ಬರೋಲ್ಲಕ ಅವ ನನ್ನ ಜೋಡಿ. ನನಗೆ ಯಾರು ಕೈ ಹಚ್ತಾರೆ, ಗುಂಡಾಗಿರಿ ಮಾಡ್ತಾರೆ. ಗುಂಡಾಗಿರಿ ಯಾರು ಮಾಡ್ಯಾರ? ಡೆಮೋಕ್ರಸಿ ಒಳಗೆ ನಿಮ್ಗೆ ವಿರೋಧ ಮಾಡೋದು ನಮಗೂ ಆಗ್ತದೆ, ನಿನಗೂ ಆಗ್ತದೆ. ಡೆಮೋಕ್ರಸಿ ಒಳಗೆ ನಮ್ಮ ಪಕ್ಷದ ಲೀಡರ್ಗಳಿಗೆ ನೀ ಬೈಬೇಡ, ಇಲ್ಲ ನಾವು ಹೋರಾಟ ಮಾಡೋದನ್ನ ಹೇಳಿನಿ. ಏನು ತಪ್ಪತ್ತದ ಹೇಳಿದ್ರೆ ಹೇಳ್ತಾನೆ, ನೀ ಹೋರಾಟ ಮಾಡಿದ್ರೆ ನನ್ನ ಕೈ ಹಚ್ಚಿ ನೋಡು, ನಾನು ಹೊಡಿತೀನಿ ಬಿಡ್ತೀನಿ ಅಂತ ಹೇಳಿನಿ. ನೀನೇ ಅಂಜಲಾಗತ್ತಿಲ್ಲ. ನೀ ಎರಡು ಧೈರ್ಯ ಅಂತ ನನಗೆ ಗೊತ್ತೇ ಆಗಲ್ಲ. ಮ್ಯಾಗೆ ನಿನಗೆ 1988ನೇ ಇಸ್ವಿಯೊಳಗೆ ತೋರಿಸಿ ನಾ ಏನು ಅನಿಸಿದೆ ಅನ್ನೋದು. ಅವಾಗ ತೋರಿಸಿ ನಿನಗೆ 1988ನೇ ಹಿಂಗೆ ನೆನಪು ಮಾಡ್ಕೋ, ನಾ ಏನು ತೋರಿಸಿ ನಿನಗೆ ಅನ್ನೋದು ಅವಾಗ. ಈಗಂದ್ರೆ ಬಿಡು, ಈಗಿನ ವಿಷಯನೇ ಬೇರೆ ಅದ. ಹೌದ್ರಿ, ಆತ್ಮೀಯರಿದ್ದು ಇಂಥ ಗುಣ ಮಾಡ್ತಾರತ್ತೆ. ಆತ್ಮೀಯ ಬಿಡ್ಲಾಕತ್ತದ ನಾವು. ಅವ ಎಲ್ಲ ಇಲೆಕ್ಷನ್ ಮಾಡ್ಕೋತಾನ, ಯೂಸ್ ಮಾಡ್ತಾನ ಮಾಡ್ತಾನ. ಅವ್ನ ಇಲೆಕ್ಷನ್ದಾಗ ಅಳ್ತಿದ್ದ ಕೂತು. ಅವಾಗೆಲ್ಲ ನಾನೇ ಹೊತ್ಕೊಂಡು ಇಲೆಕ್ಷನ್ ಮಾಡೀನಿ. ಅವಾಗ ಹಮೀದ್ ಮುರ್ಷಿದ್ ನನ್ನ ಕಂಪ್ಲೇಂಟ್ ಮಾಡಿದ್ದ, ರಜಪೂತವ್ರ ಮಕ್ಕಳು ರಜಪೂತವ್ರು ಕೂಡಿ ನಮ್ಮ ಮಂದಿ ಹೊಡಿಲಾಕತ್ತಾರ, ಅದು ಬಡಿಲಾಕತ್ತಾರ, ಅಲ್ಲಿ ಬೂತ್ ಬಂದ್ ಮಾಡ್ಲಾಕತ್ತಾರ ಅಂತ ಹೇಳಿ ನಾವೆಲ್ಲ ಇಟ್ಟು ಗದ್ದಲ ಮಾಡಿ ದಾನ್ಲಿ ಮಾಡಿ ಎಲ್ಲ ಮಾಡಿದಾಗ ಆರಿಸಿ ಬಂದ. ಈಗ ಸೊಕ್ ಬಂದದ, ಆರಿಸಿ ಬಂದ ಸೊಕ್ ಬಂದದ. ಈಗ ಎಲ್ಲರೂ ಬಿಡ್ಲಾಕತ್ತಾರ, ಒಬ್ರೊಬ್ರು ಬಿಡ್ಲಾಕತ್ತಾರ. ಅವ್ನು ತಲೆ ಕೆಟ್ಟದ. ಒಂದು ಒಬ್ಬ ಹೇಳ್ಯಾರಲ್ಲ ಅವರು. ಮತ್ತೆ ನಾವು ಸ್ಟೇಟ್ಮೆಂಟ್ ಕೊಟ್ಟವ್ ನಾನೇ ಇದೀನಿ, ಹೋರಾಟ ಮಾಡಿದ್ ಹೇಳ್ದವ ನಾನೇ ಇದೀನಿ. ಅವ್ರ ಹೆಸರು ತಗೊಂಡ್ರೆ ಮಾತು ಬೇರೆ ಯಾಕೆ, ನಾನೇ ಇದೀನಿ ಹೇಳ್ದವ. ಯಡಿಯೂರಪ್ಪಗೆ ಬೈದ್ರೆ, ವಿಜೇಂದ್ರಗೆ ಬೈದ್ರಪ್ಪ ಅಂದ್ರೆ ನಾ ಹೋರಾಟ ಮಾಡೋ ಅಂತ ನಾ ಹೇಳಿನಿ. ಈಗಾದ್ರೂ ಹೇಳ್ತೀನಿ, ಹೋರಾಟ ಮಾಡೇ ಮಾಡ್ತೀನಿ. ಅವ ಏನ್ರಿ ಕೈ ಹಚ್ಚಿ ನೋಡು, ಕೈ ಮುಟ್ಟಿ ನೋಡು, 4-6 ಗನ್ಮ್ಯಾನ್ ಇನ್ನೂ 10 ಗನ್ಮ್ಯಾನ್ ತಗೊಳ್ಳಿ, ಅವ ನಾ ಹೋರಾಟ ಮಾಡೇ ತೋರಿಸ್ತೀನಿ ಅವನಿಗೆ. ನಾ ಹೊಡಿತೀನಿ ಬಡಿತೀನಿ ನಾ ಅಂದೇ ಇಲ್ಲದ, ಅಟ್ಟಾಗ ಅಜಿಲಾತನವ. ಹೊಡಿತೀನಿ ಬಡಿತೀನಿ ನಾನು ಅಲ್ಲಿ ಕಟ್ಟೋದು ಅವನಿಗೆ. ನಾ ಏನು ಹೇಳೀನಿ, ಹೋರಾಟ ಮಾಡ್ತೀನಿ ಅಂತ ಹೇಳೀನಿ. ಯಡಿಯೂರಪ್ಪಗೆ ಬೈದ್ರೆ, ವಿಜೇಂದ್ರ ನಮ್ಮ ರಾಜ್ಯಾಧ್ಯಕ್ಷ ಬೈದ್ರೆ ಹೋರಾಟ ಮಾಡ್ತೀನಿ ಅಂತ ಹೇಳೀನಿ. ಮತ್ತೆ ನಾ ಮಾಡಬೇಕಲ್ಲ. ಒಂದು ಬಿಜೆಪಿ ಕಾರ್ಯಕರ್ತ ಅದೀನಿ, ಬಿಜೆಪಿ ಮುಖಂಡ ಅದೀನಿ, ಬಿಜೆಪಿಯಿಂದ ನಗರಸಭಾ ಅಧ್ಯಕ್ಷ ಆಗೀನಿ. ಅವನು ಆಗೇನಲ್ಲ, ಬಿಜೆಪಿಯಿಂದ ಸೆಂಟ್ರಲ್ ಮಿನಿಸ್ಟರ್ ಆದ, ಬಿಜೆಪಿಯಿಂದ 2 ಸಲ MLA ಆದ. ಮತ್ತೆ ಅವನಿಗೆ ಅಷ್ಟು ಬುದ್ಧಿ ಇಲ್ಲ ಬಿಜೆಪಿ ಲೀಡರ್ಗಳಿಗೆ ಬೈಯೋದು. ಯಡಿಯೂರಪ್ಪ ನಿಂದೆ ಕಾಲು ಬಿದ್ದು ಪಕ್ಷದಾಗ ಬಂದ. ನಾನೇ ಹೋಗಿ ಯಡಿಯೂರಪ್ಪ ಭೇಟಿಯಾಗಿ ನಿರಾಣಿಯವ್ರ ಮನೆಯಾಗ ಇವ್ನಿಗೆ ಪಕ್ಷದಾಗ ತಗೋರಪ್ಪ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡೆ. 20-25 ಮಂದಿ ಹೋಗಿ ಮನೆಗೆ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡೀನಿ. ಪಕ್ಷದಾಗ ತಗೊಳಕ್ ನಂದು ಕೈ ಮಾಡೋದು ಅವ್ರಿಗೆ ತಗೊಳಕ್ಕೆ. ಮತ್ತೆ ಅದೇ ಪಕ್ಷಕ್ಕೆ ಬೈತಾನೆ, ಅದೇ ಪಕ್ಷದಿಂದ ಬೆಳೆದಾನ, ಅದೇ ಪಕ್ಷಕ್ಕೆ ಬೈತಾನೆ. ಮತ್ತೆ ಅದೇ ನಾವೆಲ್ಲ ಸಪೋರ್ಟ್ ಮಾಡಿ ಬಿಜೆಪಿ ಅದಂತ ಮಾಡಿವು. ಈಗ ಅವ JCB ಮಾಡ್ತಾನ, JCB ಮುರ್ಬೇಕು ಕಡೆ, ಮತ್ತೆ ಬಿಜೆಪಿನ ತಗೊಂಡ್ಬರ್ತೀವಿ. ಅವ ಈಗ ಮುಂದೆ ಅವರ ವಿರುದ್ಧ ನೀವು ಎಲೆಕ್ಷನ್ ಮಾಡ್ತೀರಿ ನೋಡೋಣ. ಪಕ್ಷ ಟಿಕೆಟ್ ಕೊಡ್ತಾರೆ ನಿಂದಿರ್ತೀನಿ. ಬಿಜೆಪಿಯಿಂದ ಪಕ್ಷ ಟಿಕೆಟ್ ಕೊಡ್ತಾ ಅದ್ರ ನಿಂದಿರ್ತೀನಿ. ಅದ್ರಾಗ ಏನಂದ್ರೆ ಒಂದು ಸಾಮಾನ್ಯ ಕಾರ್ಯಕರ್ತ ಅವರೆಲ್ಲ ಗುರುತಿಸ್ಲಾಗ್ತಾರೆ. ನಮ್ಮ ಪ್ರಧಾನ ಮಂತ್ರಿ ಅವರು ಸಾಮಾನ್ಯ ಕಾರ್ಯಕರ್ತ ಟಿಕೆಟ್ ಕೊಟ್ಟು ಆರಿಸ್ಕೊಂಡು ಬರ್ಲಾತ್ತಾರ. ನನಗೆ ಯಾಕೆ ಕೊಡಬಾರ್ದು? ನಾನು 20 ವರ್ಷ ಬಿಜೆಪಿ ಪಕ್ಷದಾಗ ದುಡ್ದಿನಿ. ನಾನು ಕೊಟ್ಟರೆ ನಿಂದಿರ್ತೀನಿ. ಅದಕ್ಕೇನದ ಆಕಾಂಕ್ಷೆ ಅಂತಿಲ್ಲ. ಅವರು ಪಕ್ಷದಾಗ ಗುರುತ ಮಾಡ್ತಾರೆ. ಯಾರು ಪಕ್ಷಕ್ಕೆ ದ್ರೋಹ ಮಾಡ್ಯಾರ ಅವ್ರಿಗೆಲ್ಲ ಒಂದು ಹೊರ ಹಾಕ್ಯಾರ. ಈಗ ಪಕ್ಷದಾಗ ಯಾರೋ ಒಬ್ರು ರೀತಿ ಎಲ್ಲಾರು ಕೂಡಿ ಒಂದ್ ಮನಸ್ಸೇ ಮಾಡ್ತೀವಿ. ಯಾರಿಗೆ ಕೊಟ್ಟರು ಬಿಜೆಪಿನೇ ಮಾಡೋದು. ಈಗ ಮತ್ತೆ ಯಡಿಯೂರಪ್ಪರಿಗೆ ವಿಜೇಂದ್ರ ನಮ್ಮ ರಾಜ್ಯಾಧ್ಯಕ್ಷರಿಗೆ ಏನ್ರ ಬೈದಪ್ಪ ಅಂದ್ರೆ ನಾವು ಪಕ್ಷದವ್ರು ಎಲ್ಲರೂ ಹೋರಾಟ ಮಾಡೋರಿ, ಅವನ ವಿರುದ್ಧ ಹೋರಾಟ ಮಾಡೋರಿ. ಅವ ಏನ ಲೋಫರ್ ನನ್ನ ಮಗ ಅನ್ನಲ್ಲ, ಅವನೇ ಲೋಫರ್ ನನ್ನ ಮಗ. ಅವನಿಗೆ ಬಾಯಾಗ ಬೂಟಿಟ್ಟು ಹೊಡಿತೀನಿ ಅಂತ ಹೇಳ್ಯಾರ ಬಿಜಾಪುರದಾಗ. ಅಂದ್ರೂ ನಾಚಿಕ್ ಬಿಟ್ಟ, ನಾವ ನಾಚಿಕ್ ಬಿಟ್ಟು ಇಂಥದ್ದು ಮಾಡ್ಲಕತ್ತಾನ. ಮತ್ತೇನ್ ಹೇಳ್ಬೇಕು ಅವನಿಗೆ? ಅದೇ ನಾನು ಈ ಲೋಫರ್ ನನ್ನ ಮಗ ಹೇಳ ನಾನು ಬಿಡುದಿಲ್ಲ. ಈ ಲೋಫರ್ ನನ್ನ ಮಗ ಹೇಳಿದ್ದಕ್ಕೆ ನಾನು ಮುಂದೆ ಅವ್ರಿಗೆ ಯಡಿಯೂರಪ್ಪಗೆ, ವಿಜೇಂದ್ರಗೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ, ನಮ್ಮ ಬಿಜೆಪಿ ಪಾರ್ಟಿ ಮುಖಂಡರಿಗೆ ಏನಾದ್ರು ಬರೀದಪ್ಪ ಅಂದ್ರೆ ನಾ ಹೋರಾಟ ಮಾಡವನೇ. ಏನು ಭ್ರಷ್ಟಾಚಾರ ಮಾಡಿದ್ದೇನು ಪ್ರೂಫ್ ಆಗ್ಯದ? ಇವ ಮಾಡ್ತಾನೆ, ಇವ ಎಲ್ಲರ ಮ್ಯಾಗ ಮಾಡ್ತಾನೆ.
ಒಂದ್ ಕಾರ್ಪೊರೇಷನ್ ಮೆಂಬರ್ ಹಿಡಿದು ಒಂದ್ ಗ್ರಾಮ ಪಂಚಾಯತಿ ಮೆಂಬರ್ ಹಿಡಿದು ಇವ ಆರೋಪ ಮಾಡ್ತಾನೆ. ಇವ್ನ ಋಣಾನೇ ಬಿದ್ದದು ಮಾತಾಡೋದು, ಎಲ್ಲಾರ ಮೇಲೆ ಆರೋಪ ಮಾಡೋದು ಋಣಾನೇ ಬಿದ್ದದು ಇವನಿಗೆ. ಅದೇ ಹೇಳ್ಯಾರಲ್ಲ, ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳ್ಯಾರಲ್ಲ, ವಾರ್ನಿಂಗ್ ಮಾಡ್ಯಾರಲ್ಲ, ಅವ್ನ ಜೊತೆ ಕೂಡಿದ್ರೆ ಅಂದ್ರೆ ನಾನು ನೋಟಿಸ್ ಕೊಟ್ಟು ಅವ್ರಿಗೆಲ್ಲ ಪಾರ್ಟಿಯಿಂದ ನೋಟಿಸ್ ಕೊಡ್ತೀನಿ, ಆಕ್ಷನ್ ತಗೋತೀನಿ ಅಂತ ಹೇಳ್ಯಾರ ಜಿಲ್ಲಾಧ್ಯಕ್ಷರು. ಆ ಮಾತಿಗೆ ನಾನು ಸ್ವಾಗತ ಮಾಡ್ತೀನಿ, ಜಿಲ್ಲಾಧ್ಯಕ್ಷರ ಮಾತಿಗೆ. ಹೌದು, ಬಿಜೆಪಿ ಪಕ್ಷದಿಂದ ಆರಿಸಿ ಬಂದಿದ್ದಾರೆ. ಅದೇ ಯಡಿಯೂರಪ್ಪಗೆ ವಿಜೇಂದ್ರ ಬೈದು ಹಲ್ ಕಿಸಿದವ್ರು, ಬಾಜು ಇತ್ತು, ಹಲ್ ಕಿಸಿ ಬೇಡ ಅಂತ ಹೇಳಿ ನಮ್ಮ ಜಿಲ್ಲಾಧ್ಯಕ್ಷ ವಾರ್ನಿಂಗ್ ಮಾಡ್ಯಾರ. ಇನ್ನೊಮ್ಮೆ ಯಡಿಯೂರಪ್ಪಗೆ ಏನ್ರಿ ಅಂದಾಗ ಇವ್ರು ಬಾಜು ಇದ್ರಪ್ಪ ಅದನ್ನ ಆಕ್ಷನ್ ತಗೋತಾರೆ. ಶಾಸಕರು ಹೊರಗೆ ಹಾಕ್ಯಾರಲ್ಲ, ಅವ ಬಿಜೆಪಿಗೆ ಸಂಬಂಧ ಏನಿದೆ, ಅವನಿಗೆ ಋಣಾನಿ ಬಿದ್ದದ, ಹೊಯ್ಕೊಳ್ಳೋ ಋಣ ಬಿದ್ದದ, ಅಜ್ಜೆ ಹೊಯ್ಕೋತ ಹೋಗವ. ಅವ್ನು 2028 ಮಾಜಿ ಆಗೋದು ಹಚ್ಚಿ ಅವ JCB ಪಾರ್ಟಿಯಿಂದ ನಿಂತ್ರು ಅವನಿಗೆ ಬೀಳಿಸ್ತೀವಿ. ಅವ ಬಿಜೆಪಿಗೆ ತಗೊಳ್ಳೋ ಮಾತೇ ಇಲ್ಲ ಅವನಿಗೆ. ಈಗ ಬಿಜೆಪಿ ತಗೊಳ್ಳೋದೇ ಇಲ್ಲ ಅವನಿಗೆ, ಯಾರು ತಗೊಳ್ಳೋದೇ ಇಲ್ಲ. ಅವ್ನು ಬಿಜೆಪಿ ಒಳಗೆ JCB ಪಾರ್ಟಿ ಮಾಡ್ದ ಅಂತ ಮಾಡ್ಲಿ, ಅವ್ನು ತಮ್ಮಿದ್ರ ಪಾರ್ಟಿ ಮಾಡ್ಲಿ. ಅದೇ ಕೈಕಾಲು ಬಿದ್ದು ನಾವೆಲ್ಲ ಮಾಡಿಸ್ದೇವಲ್ಲ ಹೋಗಿ, ಮತ್ತೆ ಯಡಿಯೂರಪ್ಪಗೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಅವನು ಯಡಿಯೂರಪ್ಪ ಕಾಲ್ ಬಿದ್ದ ಪಾರ್ಟಿ ಒಳಗೆ ತಗೋರ್ ನನಗಂತ ಹೇಳಿ. ಅವಾಗ ತಗೊಂಡ್ರು. ಈಗ ಒಂದ್ಸಲ ಮೋಸ ಮಾಡ್ಬೋದು ಮನುಷ್ಯ, 2 ಸಲ ಮಾಡ್ಬೋದು, 3 ಸಲ ಯಾರು ಮೋಸ ಹೋಗುದಿಲ್ಲ. ಏನ್ ಹಿಂದುತ್ವ ಮಾಡ್ತಾನ, ಬರೀ ಮೈಕ್ನಾಗ ಹಿಂದುತ್ವ ಮಾಡ್ತಾನ. ಏನ್ ಹಿಂದುತ್ವ ಮಾಡ್ತಾನ, ಬರೀ ಮೈಕ್ನಾಗೆ ಹಿಂದುತ್ವ. ಒಂದು ಏನ್ ಏನಿಲ್ಲ, ನಾವ್ ಮುಂದೆ ಹೋರಾಟ ಮಾಡವ್ರಿ. ಯಡಿಯೂರಪ್ಪಗೆ ಏನಾದ್ರು ಬೈದ್ರೆ, ವಿಜೇಂದ್ರಗೆ ಏನಾದ್ರು ಬೈದ್ರೆ, ನಮ್ಮ ಪಕ್ಷ ಮುಖಂಡರು ಬೈದ್ರೆ ನಾವ್ ಹೋರಾಟ ಮಾಡೋದು ಗಚ್ಚಿ ಹೋರಾಟ ಮಾಡವನೇನ. ಅವ ಗುಂಡಾ ಅನ್ನ ನಮಗೆ, ನಾವು ಗುಂಡಾ ಏನಿಲ್ಲ. ಅವನಿಗೆ ಅಂಜಿಕೆ ಅದ, ಅದಕ್ಕೆ 4 ಗನ್ಮ್ಯಾನ್ ತಗೊಂಡಿರ್ತಾನ. ಅವ ಒಳ್ಳೆ ಇದ್ದಪ್ಪ ಗನ್ಮ್ಯಾನ್ ಆಗ್ಬೇಕು ಅವನಿಗೆ, ಒಳ್ಳೆ ಮನುಷ್ಯ ಗನ್ಮ್ಯಾನ್ ಆಗ್ಬೇಕು ಅವನಿಗೆ. ಗನ್ಮ್ಯಾನ್ ತಗೊಂಡ್ ಅಡ್ಡಾಡ್ತಾನ, ನಾವು ಕೈ ಹಚ್ಚಿ ನೋಡ್ಲಿ ಅಂತಾನ. ಇನ್ನ 10 ಮಂದಿ ಗನ್ಮ್ಯಾನ್ ತಗೋಪ್ಪ, ನಿನಗೆ ಬೇಡ ಅಂತಾರ. ಆದ್ರೆ ನೀ ಯಡಿಯೂರಪ್ಪ ಅವ್ರಿಗೆ, ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಏನಾದ್ರು ಬೈದ್ ಅಂದ್ರೆ ನಾ ಬಿಡುದಿಲ್ಲ ನಿನಗೆ, ನಾ ಹೋರಾಟ ಮಾಡವನೇ. ಇಲ್ಲ ಏನಿಲ್ಲ, ಅದು ಯಾವಾಗ 2000 ನಿಮ್ಗೆ ಟಿಕೆಟ್ ಕೊಟ್ರೆ ನಿಂದಿರ್ತೀನಿ, ಡೆಫಿನೆಟ್ ನಿಂದಿರ್ತೀನಿ. पक्ष पूर्ति टिकट कोटर ना निरतीनी। खबरों में अब तक के लिए बस इतना ही, फिर होगी आपसे मुलाकात, तब तक के लिए नमस्कार और देखते रहिए TB22 न्यूज। ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें। यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।